ಹರೇ ಕೃಷ್ಣ. ಈ ತುಳಸಿ ತುಳಸಿ ದಳಗಳನ್ನು ನಿಮಗೆಲ್ಲ ಕೊಡಲಾಗಿದೆ. ಪ್ರತಿಯೊಬ್ಬರು ಹೋಗಿ ಅಲ್ಲಿ ಅರ್ಪಣೆ ಮಾಡೋದಕ್ಕೆ ಆಗದೇ ಇರೋದ್ರಿಂದ ಒಂದು ಖಾಲಿ ದೊನ್ನೆಯನ್ನು ಕೊಡಲಾಗಿದೆ. ಪ್ರತಿಯೊಂದು ಹೆಸರನ್ನ ಹೇಳುವಾಗ ಒಂದೊಂದು ಎಲೆಗಳನ್ನು ಪಕ್ಕದ ದೊನ್ನೆಯನ್ನು ಹಾಕೊಳ್ಳಿ. ಅದನ್ನೆಲ್ಲ ಒಟ್ಟಿಗೆ ದೇವರಿಗೆ ಸಮರ್ಪಣೆ ಮಾಡೋಣ ಕಡೆಗೆ. ಹರೇ ಕೃಷ್ಣ. ಇದು ಈಗ ಕೃಷ್ಣಾಷ್ಟೋತ್ತರ ಶತನಾಮ, ಇದು 108 ಶ್ರೀಕೃಷ್ಣನ ಹೆಸರುಗಳು. ಇದರದ್ದು ಮಹಿಮೆ ಒಂದು ನಿಮಿಷ ಓದ್ಬಿಡೋಣ. ಓದಿ ಮಹಿಮೆ ತಿಳ್ಕೊಂಡು ಈ ಶ್ರೀ ಕೃಷ್ಣಾಷ್ಟೋತ್ತರ ಶತನಾಮ ಇದರ ಮಹಿಮೆ ಏನು ಅಂತ ಹೇಳಿದ್ರೆ, ಈ ಅಮೃತ ಸಮಾನವಾದ ನಾಮಗಳು ಪ್ರತಿಯೊಬ್ಬ ಜೀವಾತ್ಮನಿಗೂ ಪರಮ ಆನಂದವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ. ಇವು ಅತ್ಯಂತ ಭೀಕರ ಪಾಪಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಶತನಾಮ ಬಳಿಯನ್ನು ಪಠಿಸುತ್ತಾ ಇದ್ದರೆ ಜೀವನದ ಅಂತ್ಯಕಾಲದಲ್ಲಿ ಶ್ರೀಕೃಷ್ಣನ ಸ್ಮರಣೆ ಉಂಟಾಗುತ್ತದೆ. ಜೀವಿತ ಅವಸ್ಥೆಯಲ್ಲೇ ಇದು 3 ವಿಧದ ತಾಪಗಳು, ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕ ತಾಪತ್ರಯಗಳಿಂದ ಮುಕ್ತಿ ಕೊಟ್ಟು ಮುಕ್ತಿಯನ್ನು ನೀಡುತ್ತದೆ. ಆದುದರಿಂದ ನಾವು ಎಲ್ಲರೂ ಜ್ಞಾನಕ್ಕೆ ಆಶ್ರಯ ಸ್ಥಾನವಾದ ದೊರೆಯುತ್ತದೆ ಮತ್ತು ಅವರು ಎಲ್ಲರಿಗೂ ಪ್ರಿಯರಾಗುತ್ತಾರೆ. ಅಂತಹ ವ್ಯಕ್ತಿ ತನ್ನ ಪ್ರಿಯ ಮಕ್ಕಳು ಮತ್ತು ಮೊಮ್ಮಕ್ಕಳೊಂದಿಗೆ ಸುತ್ತುವರಿಯಲ್ಪಟ್ಟು ನಿಜವಾದ ಸಿದ್ಧಿಗಳನ್ನು ಹೊಂದುತ್ತಾನೆ. ಅವನು ಎಲ್ಲ ಅಗತ್ಯವಾದ ಭೌತಿಕ ಸೌಕರ್ಯಗಳನ್ನು ಅನುಭವಿಸಿ ಅಂತಿಮವಾಗಿ ಶ್ರೀಕೃಷ್ಣ ಲೋಕಕ್ಕೆ ಪ್ರವೇಶಿಸಿ ಶ್ರೀಕೃಷ್ಣ ಸಾಯುಜ್ಯ ಮೋಕ್ಷವನ್ನು ಪಡೆಯುತ್ತಾನೆ. ಈ ಮಹಾತ್ಮ್ಯವಾದ ಮಾತು ನಾರದ ಪಂಚರಾತ್ರ ಜ್ಞಾನಾಮೃತ ಸಾರ ಗ್ರಂಥದಲ್ಲಿ ಉಲ್ಲೇಖವಾಗಿದೆ. ಉಮಾಮಹೇಶ್ವರ ಸಂಭಾಷಣೆಯಲ್ಲಿ ಉಲ್ಲೇಖಿತವಾದ ಶತನಾಮದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದು ಈ ಶ್ರೀಕೃಷ್ಣಾಷ್ಟೋತ್ತರದ ಮಹಿಮೆ. ಈಗ ನಾವು ಶ್ರೀಕೃಷ್ಣಾಷ್ಟೋತ್ತರ ನಾನು ಹೇಳ್ತಾ ಬರ್ತೀನಿ, ರಿಪೀಟ್ ಮಾಡ್ಬೋದು. ಹರೇ ಕೃಷ್ಣ. ಶ್ರೀ ಓಂ ವಾಸುದೇವಾಯ ನಮಃ. ಓಂ ವಸುದೇವಾತ್ಮಜಾಯ ನಮಃ. ಓಂ ಪುಣ್ಯಾಯ ನಮಃ. ಓಂ ಲೀಲಾಮಾನುಷ ವಿಗ್ರಹಾಯ ನಮಃ. ಓಂ ಶುಭುಜಾತ ಚಕ್ರಾಸಿ ಗದಾಶಂಕಾದ್ಯುದಾಯುಧಾಯ ನಮಃ. ಓಂ ದೇವಕೀನಂದನಾಯ ನಮಃ. ಓಂ ಶ್ರೀಶಾಯ ನಮಃ. ಓಂ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜಾಯ ನಮಃ. ಓಂ ಭೂತನಾ ಜೀವಿತಹರಾಯ ನಮಃ. ಓಂ ಶಕಟಾಸುರ ಭಂಜನಾಯ ನಮಃ. ಓಂ ನಂದವ್ರಜನಾನಂದಿನೇ ನಮಃ. ಓಂ ಸಚ್ಚಿದಾನಂದ ವಿಗ್ರಹಾಯ ನಮಃ. ಓಂ ನವನೀತ ವಿಲಿಪ್ತಾಂಗಾಯ ನಮಃ. ಓಂ ನನಘಾಯ ನಮಃ. ಓಂ ನವನೀತ ನವಾಹರಾಯ ನಮಃ. ಓಂ ಮುಚುಕುಂದ ಪ್ರಸಾದಕಾಯ ನಮಃ. ಓಂ ತ್ರಿಭಂಗಿನೇ ನಮಃ. ಓಂ ಮಧುರಾಕೃತಯೇ ನಮಃ. ಓಂ ಶುಕವಾಗಮೃತಾಬ್ದಿಂದವೇ ನಮಃ. ಓಂ ಗೋವಿಂದಾಯ ನಮಃ. ಓಂ ಯೋಗಿನಾಂ ಪತಯೇ ನಮಃ. ಅನಂತಾಯ ನಮಃ. ಓಂ ಧೇನುಕಾಸುರಭಂಜನಾಯ ನಮಃ. ಓಂ ತೃಣೀಕೃತ ತೃಣಾವರ್ತಾಯ ನಮಃ. ಓಂ ತಾಲಭೇತ್ರೇ ನಮಃ. ಓಂ ತಮಾಲಶ್ಯಾಮಲಾಕೃತಯೇ ನಮಃ. ಓಂ ಯೋಗಿನೇ ನಮಃ. ಓಂ ಕೋಟಿಸೂರ್ಯ ಸಮಪ್ರಭಾಯ ನಮಃ. ಓಂ ಪಾರಿಜಾತಾಪಹಾರಕಾಯ ನಮಃ. ಓಂ ಕಾಮಜನಕಾಯ ನಮಃ. ಓಂ ಕಂಚಲೋಚನಾಯ ನಮಃ. ಓಂ ಮಧುಗ್ನೇ ನಮಃ. ಓಂ ದ್ವಾರಕಾನಾಯಕಾಯ ನಮಃ. ಓಂ ಬಲಿನೇ ನಮಃ. ಓಂ
ಓಂ ತುಳಸೀಧಾಮಭೂಷಣಾಯ ನಮಃ. ಓಂ ಶಮಂತಕಮಣೇರ್ಹರ್ತ್ರೇ ನಮಃ. ಓಂ ಕುಬ್ಜಕೃಷ್ಣಾಂಬರಧರಾಯ ನಮಃ. ಓಂ ಮಾಯಿನೇ ನಮಃ. ಮಲ್ಲಯುದ್ಧ ವಿಶಾರದಾಯ ನಮಃ. ಮುರಾರಯೇ ನಮಃ. ಓಂ ನರಕಾಂತಕಾಯ ನಮಃ. ಓಂ ಕೃಷ್ಣಾವ್ಯಸನಕರ್ಷಕಾಯ ನಮಃ. ಓಂ ಶಿಶುಪಾಲಶಿರಚ್ಛೇತ್ರೇ ನಮಃ. ಓಂ ದುರ್ಯೋಧನಕುಲಾಂತಕಾಯ ನಮಃ. ರಾಮ ಹರೇ ರಾಮ 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 ಹರೇ ಅರ್ಪಣೆ ಮಾಡಿ ವಾಪಸ್ ಅಲ್ಲೇ ಪ್ರಪನ್ನಃ ನಮಃ ಪರಮ ಕಲ್ಯಾಣ ನಮಃ ಪರಮ ಮಂಗಲ ವಾಸುದೇವಾಯ ಶಾಂತಾಯ ಯದುನಾಂ ಪದಯೇ ನಮಃ. ಅಹೋಭಾಗ್ಯಂ ನಂದಗೋಪವ್ರಜಾಂ ಯನ್ವಿತ್ರಂ ಪರಮಾನಂದಂ ಪೂರ್ಣಂ ಬ್ರಹ್ಮ ಸನಾತನಂ. ನಮಸ್ತುಭ್ಯಂ ಭಗವತೆ ನಿಧಾನಕ್ಕೆ ಬನ್ನಿ, ಸಾಲಾಗಿ ಬನ್ನಿ ನಿಧಾನಕ್ಕೆ. ನಮಸ್ತೆ ವಾಸುದೇವಾಯ ಸರ್ವಭೂರಕ್ಷಣಾಚ್ಚ ಕೃಷ್ಣಾವೀನ ಕಿಂಚಿತ್ ಪರಂ ಅಸ್ತಿ ನಾಚ ಜಗನ್ನಾಥ ಪುಣ್ಯಶ್ಲೋಕಾಸು ಸಂಯಯ ರಾಜನಾತ್ಮ ಪ್ರಪನ್ನವಾಯಾವಾಜ್ಞಾ ಆಯಂ ಹರಯೇ ಪರಮಾತ್ಮನೇ ಅರ್ಚನ ಮಹಿಮ್ನೇ ಪರಮಾತ್ಮನೇ ಯಸ್ಯಂ ಸಾಂಸಪಾಧೇನ ವಿಶ್ವೋಪದೀಯೋ ಮಾಯೋದಾಯಃ ಭವಂತಿ ಕಿಲ ವಿಶ್ವಾತ್ಮಾ ತಂ ಗತ್ಯಾಹಂ ಗತಿಂ ಗದಾ ಯೋ ವತ್ತೀರ್ಯಯಾಧುವಂಸೇ ವ್ಯಾಸೋ ವಿಧೇನ ತಚ್ಚರಂತೈ ತ್ರೈಲೋಕ್ಯಾ ಜೀವನಧಾರೇ ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ. ಗೋಪಿ ಜನವಲ್ಲಭ ಗಿರಿವರಧಾರಿ. ಜಯ ಗೋಪಿ ಜನವಲ್ಲಭ ಯಶೋದನಂದನ ವ್ರಜ ಜನರಂಜನ ಯಶೋದನಂದನ ವ್ರಜ ಜನರಂಜನ. ಯಶೋದ ಜನರಂಜನ ಯಶೋದನಂದನ ವ್ರಜ ಜನರಂಜನ. ಯಮುನ ತೀರಾವನಚಾರಿ. ಯಮುನ ತೀರ ವನಚಾರಿ. ಯಮುನ ತೀರಾವನಚಾರಿ. ಯಮುನ ತೀರಾವನಚಾರಿ. ಯಮುನ ತೀರ ವನಚಾರಿ. ಜಯ ರಾಧಾ ಮಾಧವ. ಜಯ ಕೃಷ್ಣ ಬಲರಾಮ ಕೃಷ್ಣ ಬಲರಾಮ. ಜಯ ಕೃಷ್ಣ ಬಲರಾಮ ಕೃಷ್ಣ ಬಲರಾಮ ಕೃಷ್ಣ ಬಲರಾಮ. ಬೋಲ್ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್. ಹರಿ ಬೋಲ್ ಹರಿ ಬೋಲ್ ಹರಿ. ಜಯ ಜಯ ಪ್ರಭುಪಾದ ಪ್ರಭುಪಾದ. ಅನುಸರಿಸಬೇಕು. ಹರೇ ಕೃಷ್ಣ.
ಈ ಮಂತ್ರ ಹೇಳುವಾಗ ಈ ಪಂಚತತ್ವ ಮಂತ್ರ 5 ತತ್ವಗಳು ಅವ್ರ ಮುಖಾಂತರ ಹೇಳಿದಾಗ ಏನಾದರೂ ಲೋಪದೋಷಗಳಿದೆ ಅವರು ಸರಿಪಡಿಸ್ತಾರೆ ಅಂತ. ಮಂತ್ರ ಹೇಳುವಾಗ ಸ್ಪಷ್ಟವಾಗಿ ಬಿಡಿ ಬಿಡಿಯಾಗಿ ಜೋರಾಗಿ ನಮಗೆ ಕೇಳಿಸೋಷ್ಟು ಮಟ್ಟಿಗೆ ಹೇಳಬೇಕು. ಭಗವಂತನ ಹೆಸರು ಭಗವಂತ ಬೇರೆ ಇಲ್ಲ ಅಂತ ಹೇಳಿದೆ ಪುರಾಣಗಳಲ್ಲಿ. ಪದ್ಮ ಪುರಾಣದಲ್ಲಿ ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತ ನಾಮಿನೇ ಅಭಿನ್ನತ್ವ. ಅವನಿಗೆ ಏನು ಶಕ್ತಿ ಇದೆ ಅವನ ಹೆಸರು ಕೂಡ ಅದೇ ಶಕ್ತಿ ಇದೆ. ಸೊ ಅದರಿಂದ ನಾಮ ಜಪ ಮಾಡುವಾಗ ನಾವು ಆ ಭಾವನೆಯಲ್ಲಿ ಮಾಡೋಣ. ಈಗ ಪಂಚತತ್ವ ಮೊದಲು ಹೇಳ್ಬಿಟ್ಟು ಆಮೇಲೆ ಮುಂದಿನ ಮನೆ ಇಟ್ಕೊಂಡು ಪ್ರತಿಯೊಂದು ಮನೆಗೂ ಒಂದೊಂದು ಮನೆಗೂ ಫುಲ್ ಮಂತ್ರ ಹೇಳಬೇಕು. ಅದಾದಮೇಲೆ ನಿಮ್ಮ ಕಡೆ ಜರ್ಸ್ಕೋಬೇಕು, ಈ ಕಡೆ ಜರ್ಸ್ಕೋಬೇಕು. ಆ ಮಂತ್ರ ಹೇಳುವಾಗ ಯಾವುದೇ ಸಮಸ್ಯೆ ಆಗಲಿ ಯಾವುದೇ ಯೋಚನೆ ಆಗಲಿ ಬೇಡ. ಭಗವಂತ ಇದ್ದಾನೆ, ನೀವಿದ್ದೀರ ಅಷ್ಟೇ, ಮತ್ತೆ ಏನು ಬರಲ್ಲ. ಆ ಭಾವನೆಯಲ್ಲಿ ಜಪ ಮಾಡೋಣ ಅಲ್ವಾ? ಓಕೆನಾ? ಮನಸ್ಸು ಅಲ್ಲಲ್ಲಿ ಹೋಗ್ತಾ ಇರ್ತದೆ, ಸ್ವಲ್ಪ ಅದಕ್ಕೆ ಹೇಳಬೇಕು. ಹರೇ ಕೃಷ್ಣ. ಆಮೇಲೆ ಮೊಬೈಲ್ ಎಲ್ಲ ಸ್ವಲ್ಪ ಆಫ್ ಮಾಡಿಬಿಡಿ, ಇಲ್ಲ ಸೈಲೆಂಟ್. ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನ ಹತ್ರ ಮಾತಾಡುವಾಗ ಬೇರೆ ಯಾರ ಹತ್ರ ಮಾತಾಡೋದು ಅವಶ್ಯಕತೆ ಇಲ್ಲ. ಮೊಬೈಲ್ ಎಲ್ಲ ಸ್ವಲ್ಪ ಸೈಲೆಂಟಲ್ಲಿ ಇಟ್ಕೊಳ್ಳಿ. ಈಗ ಹರೇ ಕೃಷ್ಣ ಮಂತ್ರ ಜಪ ಮಾಡೋಣ. ಅದಕ್ಕೆ ಮೊದಲು ಪಂಚತತ್ವ ಮಂತ್ರ ದಯವಿಟ್ಟು ಅನುಸರಿಸಿ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಮುಂದಿನ ಮನೆಯನ್ನು ಇಟ್ಕೊಂಡು ಪ್ರತಿಯೊಂದು ಮನೆಗೂ ಫುಲ್ ಮಂತ್ರ ಹೇಳೋಣ. ಎಲ್ಲರೂ ಒಟ್ಟಿಗೆ ಹೇಳೋಣ. ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ
कृष्ण हरे 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 राम 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 हरे हरे कृष्ण हरे 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 राम 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 हरे 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 कृष्ण 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 हरे 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 राम 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 हरे हरे राम राम हरे 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 कृष्ण 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 हरे 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 राम 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 हरे हरे राम राम हरे हरे राम हरे 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 कृष्ण 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 हरे 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 राम गदाधर श्री अद्वैत गदाधर श्रीवासादि गौर भक्तवृंद हरे कृष्णा महामंत्र की जय विश्व गुरु श्रीला प्रभुपाद की जय जय गौर प्रेमानंदे ಮುಖ್ಯ ಅತಿಥಿಯಾಗಿ ಚೀಫ್ ಗೆಸ್ಟ್ ಆಗಿ ಸನತ್ ಕುಮಾರ್ ಬಂದಿದ್ದಾರೆ. ಅವರು ಚೀಫ್ ಇಂಜಿನಿಯರ್ BWSSB ಅವರು. ಅವರಿಗೆ ಸ್ವಾಗತವನ್ನ ಬಯಸೋಣ. ಮತ್ತೆ ಇವತ್ತಿನ ದಿವಸ ಪ್ರಸಾದ ಪ್ರಯಾಣವನ್ನ ಬಯಸೋಣ. ಹರೇ ಕೃಷ್ಣ ಮಂತ್ರ ಪಠಣದೊಂದಿಗೆ ಅವ್ರನ್ನ ಸ್ವಾಗತ ಬಯಸೋಣ. ಎಲ್ಲರೂ ಒಟ್ಟಿಗೆ ಹರೇ ಕೃಷ್ಣ 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 ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಒಂದೇ ಒಂದು ಮರ್ತ್ಬಿಟ್ಟಿದೆ. ನಾವು ಈ ಗೋಶಾಲೆಗೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಹೇಗೆ ಮಾಡೋದು ಅಂತ ಬಹಳ ನಮಗೆ ಗೊತ್ತಿಲ್ಲದೇನೆ ಅದನ್ನ ಡೆವಲಪ್ ಮಾಡಿದ್ದಾರೆ. ಲಲಿತಾ ನಾರಾಯಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ನಾವು ಏನೇ ಒಂದು ಸಂಘ ಅದೇ ತರ ನಮ್ಮ ಸುರಭಿ ಗೋಶಾಲೆಯಿಂದ ಕೂಡ ನಾವೊಂದು ಉದ್ದೇಶ ಇಟ್ಕೊಂಡು ಆ ವಿಶ್ವಗುರು ಶ್ರೀಲಾ ಪ್ರಭುಪಾದರ ಮಾರ್ಗದರ್ಶನದಲ್ಲಿ 3 ಅಂಶಗಳನ್ನ ಇಟ್ಕೊಂಡಿದ್ವಿ. ಮೊದಲನೇದಾಗಿ ಗೋಸೇವೆ. ಇಷ್ಟೊತ್ತು ಪ್ರಭು ಹೇಳಿದ್ರು ಅದರ ಮಹತ್ವ ಏನು ಅಂತ. ಮತ್ತೆ ಅನ್ನದಾನ. 3ನೇದು ಯುಗಧರ್ಮ ಪ್ರಚಾರ. ಗೋಸೇವಾ ಏನಪ್ಪ ಇಷ್ಟೊಂದು ಮಹತ್ವ ಅಂದ್ರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಾವು ಏನೆಲ್ಲ ವೈಭವವಾದ ಒಂದು ಇದನ್ನ ನೋಡ್ತೀವಿ, ಅತ್ಯಂತ ಸೌಂದರ್ಯವಾದ ಇದನ್ನ ನೋಡ್ತೀವಿ, ಮತ್ತೆ ತುಂಬಾ ಘನತೆ ಉಳ್ಳದ್ದು ನೋಡ್ತೀವಿ, ಅದೆಲ್ಲ ನನ್ನ ವೈಭವದಿಂದ ಬಂದಿದೆ ಅಂತಾರೆ. ಸೊ ಅತ್ಯಂತ ಮಹತ್ವವಾದ ವೈಭವಗಳಲ್ಲಿ ವೈಭವ ಅಂದ್ರೆ ಗೋಮಾತೆ. ಸೊ ಅವರ ಬಗ್ಗೆ ಭೀಷ್ಮಾಚಾರ್ಯರು ಕೂಡ ಯುಧಿಷ್ಠಿರ ಮಹಾರಾಜ ಹೇಳ್ತಾರೆ. ಯುಧಿಷ್ಠಿರ ಮಹಾರಾಜ ಕೇಳ್ತಾನೆ, ಜನಗಳು ತುಂಬಾ ಸುಭಿಕ್ಷವಾಗಿರ್ಬೇಕಾದ್ರೆ, ಸುಖಕರವಾಗಿರ್ಬೇಕಾದ್ರೆ, ಸಂತೋಷವಾಗಿರ್ಬೇಕಾದ್ರೆ, ಸಮೃದ್ಧಿಯಾಗಿರ್ಬೇಕಾದ್ರೆ ರಾಜ ಹೇಗೆ ಆಡಳಿತ ನಡೆಸಬೇಕು ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಬಹಳ ವಿಶಾಲವಾಗಿ ವಿವರಣೆಯನ್ನ ಕೊಡ್ತಾರೆ. ಇಷ್ಟೊತ್ತು ಕೇಳಿದ್ರೆ ಅದು ಅದರಲ್ಲಿ ವಿಶೇಷವಾಗಿ ಗೋಮಾತೆ ಬಗ್ಗೆ ತುಂಬಾನೇ ಅವರಿಗೆ ಉಪದೇಶ ಮಾಡ್ತಾರೆ. ಸೊ ಗೋಮಾತೆ ಮಹತ್ವ ಏನಪ್ಪ ಅಂದ್ರೆ, ಅದರ ಕಥೆಗಳನ್ನ ಕೇಳ್ತಾ ಇದ್ರೆ ಸಾಕು, ನಾವು ಏನೆಲ್ಲ ಪಾಪಗಳು ಮಾಡಿದ್ದೀವಿ ಅದೆಲ್ಲ ವಿನಾಶ ಆಗ್ತದೆ. ಮತ್ತೆ ಪಾಪ ಕರ್ಮಗಳು ಇಷ್ಟೆಲ್ಲ ಮಾಡಿದೀವಿ, ಎಷ್ಟೋ ಜನ್ಮಗಳಿದೆ, ಅದಕ್ಕೆ ಪರಮಾವಸತಿ. ನಮಗೇನೋ ಒಂದು ಕಾಯಿಲೆ ಬರುತ್ತೆ, ಅದಕ್ಕೆ ಒಂದು ಮಾತ್ರೆ ತಗೊಳ್ತೀವಿ, ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಆದರೆ ನಾವು ಪಾಪ ಕರ್ಮಗಳಿಗೆ ಏನು ಮಾತ್ರೆ ಮೆಡಿಸನ್ ಇಲ್ಲ. ಆದರೆ ಗೋಮಾತೆ ಕಥೆಯನ್ನು ಕೇಳಿದಾಗ ಆ ಪಾಪ ಕರ್ಮಗಳಿಗೆ ಔಷಧಿ ಅಂತ ಹೇಳಿದ್ರು. ಮತ್ತೇನಿದು ಕಥೆಗಳು ಎಲ್ಲಿ ಕೇಳೋದು? ಅದು ಕೃಷ್ಣನಿಂದ ಕೇಳಬೇಕು. ಕೃಷ್ಣ 5 ವರ್ಷವರೆಗೆ ಕರುಗಳನ್ನ ಮೇಯಿಸ್ತಾನೆ ಬೃಂದಾವನದಲ್ಲಿ. 5 ವರ್ಷ ಆದ್ಮೇಲೆ 6ನೇ ವರ್ಷದಲ್ಲಿ ಗೋಮಾತೆ ಅವನು ಮೇಯಿಸೋದಕ್ಕೆ ಒಂದು ಅರ್ಹತೆ ಸಿಗ್ತದೆ. ಅದಕ್ಕೆ ಗೋಪಾಷ್ಟಮಿ ಅಂತಾರೆ. ಗೋಪಾಷ್ಟಮಿ ದಿವಸ
ಎಲ್ಲ ಹಸುಗಳನ್ನ ಕರ್ಕೊಂಡು ಹೋಗಕ್ಕೆ ಅವತ್ತು ಹಿಂದಿನ ದಿವಸನೇ ಖುಷಿ ಯಾರಿಗೆ ಕೃಷ್ಣ ಬಲರಾಮ್ಗೆ ಹೌದು ನಾಳೆ ನಾನು ಹಸುಗಳನ್ನ ಮೇಯ್ಸಕ್ಕೆ ಹೋಗ್ತೀನಿ ಅಂತ ಬೆಳಗಿನ ಜಾವ ಎದ್ಬಿಟ್ಟು ತುಂಬಾ ಖುಷಿಯಾಗಿರ್ತಾರೆ. ಇದು ವೆರಿ ಹ್ಯಾಪಿ ಮೂಡು. ಯಾಕಂದ್ರೆ ಹಸುಗಳನ್ನ ಮೇಯ್ಸಕ್ಕೆ ಹೋಗ್ತೀನಿ, ನಮ್ಗೆ ಹಸುಗಳು ಮೇಯ್ಸೋದು ಅಯ್ಯೋ ಏನಪ್ಪ ಅಂತೀವಿ. ಆದರೆ ಕೃಷ್ಣ ಹಸುಗಳು ಮೇಯ್ಸಕ್ಕೆ ಅಷ್ಟೊಂದು ಇಷ್ಟಪಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಎಲ್ಲ ರೆಡಿ ಆಗಿಬಿಟ್ಟು ಎಲ್ಲೋ ಡ್ರೆಸ್ಸು ಹಾಕ್ಕೊಂಡ್ಬಿಟ್ಟು ರೆಡಿ ಆಗ್ತಾನೆ. ಯಶೋಧ ಮಾತೆ ಅವ್ರಿಗೆ ಏನೇನು ಬೇಕೋ ಬುತ್ತಿ ಪ್ರಸಾದ ಎಲ್ಲ ರೆಡಿ ಮಾಡಿಕೊಡ್ತಾರೆ. ಆಮೇಲೆ ಅವ್ರಿಗೆ ಹೇಳ್ತಾರೆ, ನೀನು ಚಿಕ್ಕ ವಯಸ್ಸು, ನೀನು ಪಾಲಕ್ಕೆ ಹೋಗ್ತೀಯಾ, ಅಲ್ಲಿ ಕಲ್ಲು ಮುಳ್ಳುಗಳೆಲ್ಲ ಇರ್ತದೆ, ಚಪ್ಪಲಿ ಹಾಕೋ ಅಂತ. ಇಲ್ಲ ನಾನು ಹಾಕೊಳ್ಳೋದಿಲ್ಲ ಅಂತ. ಚಿಕ್ಕ ಮಕ್ಕಳು ಬಡ ಆಟ. ನಮ್ಮ ಹುಡುಗಿರ್ತಿದೆ ಮೊಮ್ಮಗಳು ವೃಂದ ಅಂತ, ಅದಕ್ಕೆ ನೋ 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 ಅಂತ ಹೇಳ್ತಾರೆ. ಎಲ್ಲಿಂದ ಬಂದಿರ್ತಾರೆ ಅದೇ ಥರ ಕೃಷ್ಣ ಕೂಡ ಇಲ್ಲ ನಾನು ಹಾಕೊಳ್ಳೋದಿಲ್ಲ ಅಂತಾರೆ. ಯಾಕೆಂದ್ರೆ ಅವ್ರು ಏನು ಕಂಡೀಷನ್ ಅಂದರೆ, ನಾನು ಎಷ್ಟು ಕರುಗಳನ್ನ ಹಸುಗಳನ್ನ ಕರ್ಕೊಂಡು ಹೋಗ್ತೀನಿ ಪಾಲಕ್ಕಿಗೆ, ಅದಕ್ಕೆಲ್ಲ ಚಪ್ಪಲಿ ಹಾಕಿದ್ರೆ ನಾನು ಹಾಕೊಳ್ತೀನಿ. ಅದೇನಾಗುತ್ತೆ, ಎಷ್ಟೋ ಲಕ್ಷಗಳು ಹಸುಗಳು ಆ ಚಪ್ಪಲಿ ಹಾಕೊಳ್ಳೋಕ್ಕಾಗಲ್ಲ ಹಸುಗೆ. ಮತ್ತೆ ಅವರು ಕೂಡ ಅದಕ್ಕೆ ಹಾಕೋದಕ್ಕಲ್ಲ, ಅವರು ಹೋಗ್ತಾರೆ ಎಲ್ಲ ಖುಷಿಯಾಗಿ. ಅವ್ರ ಜೊತೆಗೆ ಸುಬಲ, ಮಧುಮಂಗಳ, ಸುಧಾಮ ಅವರೆಲ್ಲ ಹೇಳ್ತಾರೆ, ಹಸುಗಳೆಲ್ಲ ವೆಯ್ಟ್ ಮಾಡಿದ್ರೆ ಬೇಗ ಬಾ ಅಂತ ಎಲ್ಲ ಖುಷಿ ಅವರಿಗೆ ಹಸು ಮೇಯಿಸೋದಕ್ಕೆ. ಆ ಥರ ಕರ್ಕೊಂಡೋಗಿ ಅವ್ರ ಹಸುಗಳು ಮೇಯಿಸ್ತಾರೆ. ಹಸುಗಳಲ್ಲಿ ವಿಶೇಷ ಏನಪ್ಪ ಅಂದರೆ, ಹಸುಗಳು ಉಸಿರಾಟ ಆಡುವಾಗ ಅದು ವೇದವಂತ ಬರುತ್ತಂತೆ ಅದರಿಂದ. ಮತ್ತೆ ಕೊಂಬುಗಳಲ್ಲಿ ವಿಷ್ಣು ಮತ್ತೆ ಇಂದ್ರ ಇದ್ದಾರೆ, ಮತ್ತೆ ತಲೆಯಲ್ಲಿ ಬ್ರಹ್ಮ ಇದ್ದಾನೆ, ಲಲಾಟ ಈ ಹಣೆಯಲ್ಲಿ ಶಿವ ಇದ್ದಾನೆ, ನಾಲಿಗೆಯಲ್ಲಿ ಸಾಕ್ಷಾತ್ ಸರಸ್ವತಿ ಇದ್ದಾರೆ, ಮತ್ತೆ ಕಣ್ಣುಗಳಲ್ಲಿ ಸೂರ್ಯ ಚಂದ್ರ ಇದ್ದಾರೆ, ಮತ್ತೆ ಹೊಟ್ಟೆಯಲ್ಲಿ ಭೂದೇವಿ, ಮತ್ತೆ ಬಲಬದಿಯಲ್ಲಿ ಆಕಾಶ ಮತ್ತೆ ನಕ್ಷತ್ರಗಳಿದೆ, ಗೋಮೂತ್ರದಲ್ಲಿ ಸಾಕ್ಷಾತ್ ಗಂಗಾದೇವಿ ಇದ್ದಾರೆ. ಅದಕ್ಕೆ ಅದು ಯಾವತ್ತೂ ಕಂಟಾಮಿನೇಷನ್ ಆಗಲ್ಲ. ಗಂಗಾದೇವಿ ಹೇಗೆ ಪ್ಯೂರಿಟಿ ಇದೆ, ನಾವೆಲ್ಲ ಹೋಗಿ ಪಾಪಗಳೆಲ್ಲ ಮಾಡಿ ಬಿಟ್ರೆ ಎಲ್ಲ ಪರಿಶುದ್ಧ ಆಗ್ತದೆ, ಅದೇ ಥರ ಗೋಮೂತ್ರ ಕೂಡ ಪರಿಶುದ್ಧ. ಮತ್ತೆ ಗೋಮಯ ಸಗಣಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಇರ್ತಾರೆ. ಸೊ ಅಂತ ಒಂದು ಎಲ್ಲ ದೇವತೆಗಳೇ ಇರೋ ಒಂದು ಇದನ್ನ ನಾವು ಇವತ್ತು ಪೂಜೆ ಮಾಡ್ತೀವಿ. ನಾವು ಒಂದೊಂದು ದಿವಸ ಒಂದೊಂದು ದೇವತೆಗೆ ಹೋಗಿ ಪೂಜೆ ಮಾಡ್ತೀವಿ. ಒಂದೊಂದು ದೇವಸ್ಥಾನಕ್ಕೆ ಎಲ್ಲ ದೇವತೆಗಳು ಗೋಮಾತೆ ಇರ್ತಾರೆ. ಮತ್ತೆ ಇನ್ನೊಂದು ಗೋಮಾತೆಯನ್ನ ಪ್ರದಕ್ಷಿಣೆ ಮಾಡೋದ್ರಿಂದ ಇಡೀ ಭೂಮಂಡಲನೇ ಪ್ರದಕ್ಷಿಣೆ ಮಾಡಿದಂಗೆ ಅಂತ ಹೇಳ್ಬಿಟ್ಟು ಇತಿಹಾಸದಲ್ಲಿ ನಮಗೆ ಒಂದು ಕಥೆ ಸಿಗ್ತದೆ. ಬ್ರಹ್ಮನಿಗೆ ಒಬ್ಬ ಮಗಳಿರ್ತಾರೆ, ತುಂಬಾ ಸುಂದರವಾಗಿರ್ತಾರೆ. ಎಲ್ಲ ದೇವಾನುಗಳು ಎಲ್ಲ ದೇವಾನುಗಳೆಲ್ಲ ಲೈನಲ್ಲಿ ಬಂದಿರ್ತಾರೆ, ನಾನು ಮದುವೆ ಮಾಡ್ಕೋಬೇಕು ಬ್ರಹ್ಮ ಏನ್ ಮಾಡೋದು, ತಲೆನೋವು ಯಾರು ಕೊಡೋದು, ಅವ್ರಿಗೆ ಷರತ್ತಾಗ್ತಾರೆ, ಯಾರು ಇಡೀ ಭೂಮಂಡಲವನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾರೆ ಅವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಅಂತ. ಸರಿ, ಎಲ್ಲ ಇಂದ್ರ ಯಾರಾவது ಎತ್ಕೊಂಡು ಹೋಗ್ತಾರೆ, ಹೋಗೋರು ಒಂದೊಂದು ವಾಹನ ಎಲ್ಲ ಹೊರಟೋಗ್ತಾರೆ, ಬೇಗ ಹೋಗೋದು ಸುತ್ಕೊಂಡ್ಬರೋಣ ಅಂತ. ಇಲ್ಲಿ ಗೌತಮ ಇಲ್ಲೇ ಇರ್ತಾನೆ. ಏನಪ್ಪ ನೀನು ಇಲ್ವಾ ಸರತ್ನಲ್ಲಿ ಇಲ್ವಾ, ಕಡೆ ಇದಾಗಲ್ವಾ ನೀನು, ಕಾಂಪಿಟೇಷನ್ ಇಲ್ವಾ ಅಂದ್ರೆ, ಇಲ್ಲ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಒಂದು ಗೋಮಾತೆ ತಗೊಂಡು ಪ್ರದಕ್ಷಿಣೆ ಮಾಡ್ತಾರೆ. ಆ ಪ್ರದಕ್ಷಿಣೆ ನಾವು ಅಲ್ಲಿ ಹೋಗುವಾಗ ಅಂತ ಹೇಳ್ತೀವಿ, ಗೋಮಾತೆಯನ್ನ ಪ್ರದಕ್ಷಿಣೆ ಮಾಡೋದ್ರಿಂದ ಇಡೀ ಭೂಮಂಡಲದಲ್ಲಿ ಎಷ್ಟು ತೀರ್ಥ ಸ್ಥಳಗಳಿದೆ ಅದನ್ನೆಲ್ಲ ಸ್ನಾನ ಮಾಡಿದ್ರೆ ಏನು ಪ್ರತಿಫಲ ಬರುತ್ತೆ ಆ ಪ್ರತಿಫಲ ಬರ್ತದೆ ಅಂತ ಹೇಳ್ಬಿಟ್ಟು ಗೌತಮ ಋಷಿ ಬ್ರಹ್ಮದೇವರಿಗೆ ಹೇಳ್ತಾರೆ. ಆವಾಗ ಬ್ರಹ್ಮದೇವರಿಗೆ ಅವರಿಗೆ ಖುಷಿಯಾಗಿ ಆ ಮಗಳನ್ನ ಕೊಟ್ಟು ಮದುವೆ ಆಗ್ತಾರೆ. ಆಮೇಲೆ ದೇವತೆಗಳೆಲ್ಲ ಹೊರ ಬರ್ತಾರೆ, ನನಗೆ ಮಗಳು ಕೊಡಿ ಇಲ್ಲ ಮದುವೆ ಆಗೋಯ್ತು ಭೂಮಂಡಲದಲ್ಲಿ. ಆ ಥರ ಅಂತ ಒಂದು ಪವಿತ್ರವಾದ ಒಂದು ಗೋಮಾತೆ, ಅದನ್ನು ಪ್ರದಕ್ಷಿಣೆ ಮಾಡ್ತೀವಿ, ಅದನ್ನು ಪ್ರಾರ್ಥನೆ ಕೂಡ ಮಾಡ್ತೀವಿ. ಅದರಿಂದ ಗೋಸೇವೆ ಮುಖ್ಯವಾಗಿ ಈ ನಮ್ಮ ಸುರಭಿ ಗೋಚಾರ್ಯಲ್ಲಿ ಮೊದಲನೇ ಅಂಶ. ಎರಡನೇ ಅಂಶ ಅಂದರೆ ಅನ್ನದಾನ. 1974ರಲ್ಲಿ ನಮ್ಮ ವಿಶ್ವಗುರು ಶ್ರೀಲಾ ಪ್ರಭುಪಾದರು ಮಾಯಾಪುರದಲ್ಲಿ ಈ ಥರ ಹಬ್ಬ ಮಾಡ್ತಾರೆ. ಹಬ್ಬ ಮಾಡುವಾಗ ಭಕ್ತಾದಿಗಳೆಲ್ಲ ಅಕ್ಕಿ, ಬೇಳೆ, ದ್ವಿದಳ ಧಾನ್ಯಗಳು, ತರಕಾರಿ ಎಲ್ಲ ತಂದುಬಿಟ್ಟು ಕಿಚನಲ್ಲಿ ಮಾಡಿ ದೇವಿಯಿಂದ ಮಾಡಿ ಭಗವಂತ ಎಲ್ಲ ಅವ್ರು ತಗೊಂಡ್ಬಿಟ್ಟು ಹೋಗಿ ಎಲ್ಲ ರೆಸ್ಟ್ ತಗೊಳ್ತಾ ಇರ್ತಾರೆ. ಪ್ರಭುಪಾದರು ರೂಮಲ್ಲಿ ಕೂತ್ಕೊಂಡಿರ್ತಾರೆ. ನೋಡಿದಾಗ ಆಚೆ ಏನೋ ಒಂದು ಶಬ್ದ ಆಗ್ತದೆ. ಏನಂದ್ರೆ ಅಲ್ಲಿ ನಾಯಿಗಳು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳು ಕಿತ್ತಾಡ್ತಾ ಇರ್ತಾರೆ. ಏನಂದ್ರೆ ಆ ಭಕ್ತರು ತಿಂದಿದ್ದ ಒಂದು ಅನ್ನ ಸೇಸ ಅದರಲ್ಲಿ ಬೆಳೆದಿರುತ್ತೆ, ಅದನ್ನ ತಗೊಳ್ಳೋದಕ್ಕೆ ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ಪ್ರಭುಪಾದರು ನೋಡಿ, ಪ್ರಭುಪಾದರ ಕಣ್ಣಲ್ಲಿ ನೀರು ಬರ್ತದೆ. ಅದಕ್ಕೆ ಭಕ್ತರೆಲ್ಲ ಕರೆದ್ಬಿಟ್ಟು ನೋಡಿ ಹಬ್ಬ ಅಂದರೆ ಈ ಥರ ಅಲ್ಲ, ಅಕ್ಕಿ ಬೇಳೆ ತಂದ್ಬಿಟ್ಟು ತರಕಾರಿ ತಂದ್ಬಿಟ್ಟು ನೀವು ಮಾತ್ರ ತಿನ್ನೋದಲ್ಲ, ಆ ದೇವಸ್ಥಾನದ 10 ರೇಡಿಯಸ್ ಕಿಲೋಮೀಟರ್ಲಿ ಯಾರು ಉಪವಾಸ ಹೋಗಬಾರ್ದು ಅಂತ ಹೇಳಿದ್ದಾರೆ ಅವರು.
ಅದಕ್ಕೆ ಇವತ್ತು ದಿವಸ ಅಕ್ಷಯ ಪಾತ್ರ ನಮ್ಮ ಡೈರೆಕ್ಟರ್ ಇದ್ದಾರೆ, ಅಕ್ಷಯ ಪಾತ್ರ ಡೈರೆಕ್ಟರ್, ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಬಿಸಿ ಬಿಸಿ ಊಟ ಅಲ್ಲ, ಬಿಸಿ ಬಿಸಿ ಕೃಷ್ಣ ಪ್ರಸಾದ ಹೋಗ್ತದೆ. ಸೊ ಹೇಗೆ ಪ್ರಭುಪಾದರು ಆ ದೇವಸ್ಥಾನದ 10 ರೇಡಿಯಸ್ ಕಿಲೋಮೀಟರ್ಲಿ ಯಾವುದೇ ಒಂದು ದೇವಸ್ಥಾನ ಇರಲಿ, ಅಲ್ಲಿ ಉಪವಾಸ ಆಗಬಾರ್ದು, ವಿಶೇಷವಾಗಿ ಪ್ರಸಾದ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಅದೇ ಥರ ನಾವು ಕೂಡ ಸುರಭಿ ಗೋಶಾಲೆಯಲ್ಲಿ ಕೊನೆಯ ಪಕ್ಷ 5 ರೇಡಿಯಸ್ ಕಿಲೋಮೀಟರ್ಲಿ ಪ್ರತಿಯೊಂದು ಹಳ್ಳಿಗೂ ಕೃಷ್ಣ ಪ್ರಸಾದ ಹೋಗ್ಬೇಕು. ಮತ್ತು ಇಲ್ಲಿ ಯಾರೇ ಬಂದರೂ ಕೂಡ ಯಾರೂ ಉಪವಾಸ ಆಗಬಾರ್ದು, ಏನೋ ಒಂದು ಅವ್ರ ಪ್ರಸಾದ ಕೊಡು, ಕೊನೆಯ ಪಕ್ಷ ಒಂದು ಮಜ್ಜಿಗೆ ಆದರೂ ಕೊಡಬೇಕು. ಸೊ ಅದರಿಂದ ನಿಮ್ಮೆಲ್ಲರ ಸಹಕಾರ ಬೇಕು. ಅದರಿಂದ ಇಡೀ ಏನು ಒಂದು 5 ರೇಡಿಯಸ್ ಕಿಲೋಮೀಟರ್ ಇದೆ ಅವರಿಗೆಲ್ಲ ಅನ್ನದಾನ ಪ್ರಸಾದ ಕೊಡ್ಬೋದು. ಅದೊಂದು 2ನೇ ಪಾಯಿಂಟು. 3ನೇ ಪಾಯಿಂಟ್ ಏನಪ್ಪ ಅಂದರೆ ಯುಗ ಧರ್ಮ ಪ್ರಚಾರ. ಈ ಅನ್ನ ಬೇಕು ಅಂದರೆ ನಮಗೆ ಜೀವನ ಮಾಡಬೇಕಾದ್ರೆ ಅನ್ನ ಬೇಕು, ಆಹಾರ ಬೇಕು, ಅದಕ್ಕೆ ಬೆಳೆ ಆಗಬೇಕು. ಬೆಳೆ ಆಗಬೇಕಂದ್ರೆ ಮಳೆ ಆಗಬೇಕು. ಮಳೆ ಹೆಂಗಾಗುತ್ತೆ? ನಾವು ಮಾಡೋ ಯಜ್ಞಗಳಿಂದ ಆಗ್ತದೆ. ಕಲಿಯುಗದಲ್ಲಿ ವಿಶೇಷವಾಗಿ ಸಂಕೀರ್ತನ ಯಜ್ಞ, ಬೇರೆ ಯಜ್ಞ ಮಾಡೋಕ್ಕಾಗೋದಿಲ್ಲ. ಬೇರೆ ಯುಗದಲ್ಲಿ ಒಂದೊಂದು ವಿಧಾನ, ಒಂದೊಂದು ಪದ್ಧತಿ ಇತ್ತು. ಸತ್ಯಯುಗದಲ್ಲಿ ಧ್ಯಾನ ಮಾಡೋರು, ತ್ರೇತಾಯುಗದಲ್ಲಿ ಯಜ್ಞ ಮಾಡೋರು, ದ್ವಾಪರ ಯುಗದಲ್ಲಿ ವಿಗ್ರಹಾರಾಧನೆ ಮಾಡೋರು, ಕಲಿಯುಗದಲ್ಲಿ ಇವೆಲ್ಲ ಮಾಡೋಕ್ಕೆ ನಮಗೆ ಸಮಯವಿಲ್ಲ. ಕೃತ್ಯಾಯೋ ವಿಷ್ಣು ತ್ರೇತಾಯಾಂ ಭಜತೆ ಮಕೈ ದ್ವಾಪರಿ ಪರಿಸರ ಫಲೋತ್ತಮ ದರ್ಶಕೀರ್ತನ. ಸತ್ಯಯುಗದಲ್ಲಿ ಧ್ಯಾನ ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡಿತಾ ಇದ್ರು, ತ್ರೇತಾಯುಗದಲ್ಲಿ ಯಜ್ಞ ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡಿತಾ ಇದ್ರು. ಮತ್ತೆ ದ್ವಾಪರ ಯುಗದಲ್ಲಿ ವಿಗ್ರಹಾರಾಧನೆ ಮಾಡಿ ಭಗವಂತನ ಅದೇ ಸಾಕ್ಷಾತ್ಕಾರ ನಾವು ಕೂಡ ಕಲಿಯುಗದಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಯಾಕಂದ್ರೆ ಕಲಿಯುಗದಲ್ಲಿ ದೋಷಗಳ ನಿಧಿ ಇದೆ ಅಂತೆ. ಕಲಿರ್ದೋಷೆ ನಿಧಿ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಅಂತ. ಕಲಿಯುಗದಲ್ಲಿ ದೋಷಗಳ ನಿಧಿ ಇದೆ, ಅದು ಕೂಡ ಇಲ್ಲಿ ಭಗವಂತನ ಸಂಕೀರ್ತನ ಮಾಡಿದ್ರೆ ಸಾಕು, ಎಲ್ಲ ದೋಷಗಳು ಪರಿಹಾರ ಆಗ್ತದೆ. ಮತ್ತೆ ಇದು ಯಾರು ಹೇಳಬೇಕು? ಯಾರೇ ಬೇಕೋ ತಾರೇಕ ಕೃಷ್ಣ ಉಪದೇಶ ಅಂತ ನಮ್ಮ ಚೈತನ್ಯ ಮಹಾಪ್ರಭು ಯಾರು ಬೇಕಾದ್ರೆ ಅವರಿಗೆ. ಮತ್ತೆ ಯಾರು ಮಾಡ್ತಾರೆ ಇದು? ಕೃಷ್ಣವರ್ಣಂ ತುಷಾ ಕೃಷ್ಣಂ ಸಾಂಗೋಪಾಂಗಸ್ತರಣಂ ಯಜ್ಞೆ ಸಂಕೀರ್ತನ ಯಜಂತೆಯ ಸುಮೇಧಸ. ಮೇಧಸ ಅಂದ್ರೆ ಬುದ್ಧಿವಂತರು, ಸುಮೇಧಸ ಅತಿ ಬುದ್ಧಿವಂತರು ಇದು ಮಾಡ್ತಾರೆ ಅಂತ ಭಾಗವತದಿಂದ ಹೇಳಲಾಗಿದೆ. ಸೊ ಅದರಿಂದ ತಾವೆಲ್ಲ ಇದರಲ್ಲಿ ಪಾಲ್ಗೊಳ್ಳಿ, ನಿಮ್ಮೆಲ್ಲ ಸಹಕಾರ ಬೇಕು. ಈ 3 ಅಂಶಗಳು ಏನು ಇಟ್ಕೊಂಡಿದ್ದೀವಿ ನಾವು, ಮೊದಲನೇದಾಗಿ ಗೋಪೂಜೆ, ಗೋಸೇವೆ, ಮತ್ತು 2ನೇದು ಅನ್ನದಾನ, ಮತ್ತು 3ನೇದು ಯುಗ ಧರ್ಮ. ಕಲಿಯುಗದಲ್ಲಿ ಹರಿನಾಮವನ್ನೆಂದರೆ ಕುರುಕೋಟಿಗಳು ಉತ್ತರಿಸುವ ರಂಗ ಅಂತ ಹೇಳಲಾಗಿದೆ. ಸೊ ಅದರಿಂದ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಎಲ್ಲ ನಮ್ಮ ಏನು ಈ ಆಹಾರ ಇದೆ ಅದು ಬೆಳಿಬೇಕಾದ್ರೆ ಮಳೆ ಬೀಳಬೇಕು. ನಾವು ಸಂಕೀರ್ತನೆ ಯಜ್ಞ ಮಾಡಿದಾಗ ಮಳೆ ಬೀಳ್ತದೆ. ಅದರಿಂದ ಎಲ್ಲಾಗಿ ಸುಭಿಕ್ಷವಾಗಿ ಸಂತೋಷವಾಗಿರ್ಬೋದು. ಮತ್ತು ಗೋಮಾತೆಯನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಒಂದ್ಸಲಿ ಗೋಮಾತೆಗೆ ಆ ಜನಕ ಮಹಾರಾಜ ಈ ದೇಹ ಬಿಟ್ಟಾಗ ಅವರು ವೈಕುಂಠಕ್ಕೆ ಹೋಗ್ಬೇಕು. ಅವ್ರಿಗೂ ಪುಷ್ಪಕ ವಿಮಾನ ಬರ್ತದೆ. ಬರುವಾಗ ಸಡನ್ ಆಗಿ ಈ ನರಕದಲ್ಲಿ ಅಲ್ಲಿ ಹಿಡಿದ್ಬಿಡ್ತೇವೆ ವಾಹನ. ಇದು ನಾನ್ಯಾಕೆ ಇಲ್ಲಿ ನರಕದಲ್ಲಿ ಬಂದರೆ ಎಲ್ಲ ಬೇರೆ ಬೇರೆ ಶಿಕ್ಷೆ ಎಲ್ಲ ಕೊಡ್ತಾ ಇರ್ತಾರೆ ಬೇರೆ ಬೇರೆ ಪಾಪಕರ್ಮಗಳಿಗೆ. ನಾನ್ಯಾಕೆ ಇಲ್ಲಿ ಬಂದೆ ಅಂತ ಯಮರಾಜನ್ ಕೇಳಿದಾಗ ಅವರು ಯಮರಾಜ ಹೇಳ್ತಾನೆ, ನೀನು ಅರಮನೆಯಲ್ಲಿ ರಾಜನಾಗಿದ್ದಾಗ ಆ ಹಸು ನಿಮ್ಮ ಅರಮನೆ ಮುಂದೆ ಲೇಟ್ ಆಯ್ತು, ಅದಕ್ಕೆ ದೂರ ಹೋಗು ಅಂತ ಕಳಿಸ್ದೆ. ಅದಕ್ಕೋಸ್ಕರ ನೀನು ಬಂದು ಇಲ್ಲಿ ನೀನು ಏನೇನು ಪಾಪಕರ್ಮಗಳಿಗೆ ಶಿಕ್ಷೆ ಆಗುತ್ತೆ ಅದು ನೋಡ್ಬೇಕಾಯ್ತು ಅಂತ. ಅದರಿಂದ ಯಾವುದೇ ಕಾರಣಕ್ಕೆ ನಾವು ಹಸುಗೆ ನೋಯಿಸ್ಬಾರ್ದು. ಅದು ಸಂತೋಷವಾಗಿ ಸುಖವಾಗಿರುತ್ತೆ. ನಾವು ಕೂಡ ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ನನ್ನ ಉದ್ದೇಶದಿಂದ ಈ ಸುರಭಿ ಗೋಶಾಲೆಯ ನಾವು 3 ಅಂಶಗಳು ಇಟ್ಕೊಂಡು ಅದೆಲ್ಲ ನಿಮ್ಮ ಸಹಕಾರದಿಂದ ಆ ಕೃಪಾದರ ಮಾರ್ಗದರ್ಶನ ನಾವು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಹೀಗೆ ಬರ್ತಾ ಇರಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಿಮಗೆ ವಿಶೇಷವಾಗಿ ಕೊಡ್ತಾ ಇರ್ತೀವಿ. ಸೊ ಮುಂದಿನ ಕಾರ್ಯಕ್ರಮ ಈಗ